ಕೊಪ್ಪಳದಲ್ಲಿ ಮತ್ತೆ ಬಲ್ಡೋಟ ಕಾರ್ಖಾನೆ ಕಿಚ್ಚು ಭುಗಿಲೆದ್ದಿದೆ. ಬಲ್ಡೋಟ ಕಾರ್ಖಾನೆ ಬೇಕು ಬೇಡ ಬಗ್ಗೆ ಪ್ರತಿಭಟನೆ ಶುರುವಾಗಿದೆ. ಸ್ಥಳೀಯರಲ್ಲಿ ಕಾರ್ಖಾನೆ ಪರ ವಿರೋಧ ಗುದ್ದಾಟ ಶುರುವಾಗಿರೋದು. ಕೊಪ್ಪಳದ ಬಸಾಪುರದ ಬಳಿ ನಿರ್ಮಾಣವಾಗ್ತಾ ಇರುವಂತ ಕಾರ್ಖಾನೆ ಇದು. ಭೂಮಿ ಕಳೆದುಕೊಂಡ ರೈತರಿಂದ ಕಾರ್ಖಾನೆ ಆರಂಭಕ್ಕೆ ಒತ್ತಾಯ. ಜಿಲ್ಲಾ ಬಚಾವ್ ಆಂದೋಲನ ಸಮಿತಿ ಈ ಕಾರ್ಖಾನೆಯನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಾ ಇದೆ. ಒಂದು ವೇಳೆ ಕಾರ್ಖಾನೆ ನಿರ್ಮಾಣವಾಗಿದ್ದೇ ಆದ್ರೆ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಕಳೆದ ಫೆಬ್ರವರಿಯಲ್ಲಿ ಗವಿಸಿದ್ದೇಶ್ವರ ಶ್ರೀ ನೇತೃತ್ವದಲ್ಲಿ ಪ್ರೊಟೆಸ್ಟ್ ಆಗಿತ್ತು. ಈಗ 10 ತಿಂಗಳ ಬಳಿಕ ಮತ್ತೆ ಆರಂಭಗೊಂಡಿದೆ ಹೋರಾಟದ ಕಿಚ್ಚು. ಒಂದ್ ಕಡೆ ಕಾರ್ಖಾನೆಗೆ ಭೂಮಿ ನೀಡಿರುವಂತ ರೈತರು ಕಾರ್ಖಾನೆ ಆರಂಭ ಮಾಡಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ. ನೂರಾರು ರೈತರಿಂದ ಕಾರ್ಖಾನೆ ಆರಂಭಕ್ಕೆ ಒತ್ತಾಯ ಕೇಳ್ಬರ್ತಿರೋದು. ಕಾರ್ಖಾನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಒತ್ತಾಯಿಸಿ ಒಂದು ರೈತ ವರ್ಗ ಪ್ರತಿಭಟನೆ ಮಾಡ್ತಾ ಇರೋದು. ಕಾರ್ಖಾನೆ ಆರಂಭ ಮಾಡಿ ಉದ್ಯೋಗ ನೀಡಿ ಕೆಲ ಸರ್ಕಾರಿ ನೌಕರರಿಗೆ ಆಗ್ರಹ ಮಾಡಲಾಗ್ತಾ ಇದೆ. ಮತ್ತೊಂದು ಕಡೆ ಕಾರ್ಖಾನೆ ಸ್ಥಗಿತ ಮಾಡಬೇಕು ಅನ್ನೋದ್ರ ಬಗ್ಗೆ ಮತ್ತೊಂದು ವರ್ಗ ಹೋರಾಟ ಮಾಡ್ತಾ ಇರೋದು. ಜನಪ್ರತಿನಿಧಿಗಳ ನಡೆಗೆ ಸಾರ್ವಜನಿಕರು ಬೇಸತ್ತು ಹೋಗಿದ್ದಾರೆ. ಗವಿಸಿದ್ದೇಶ್ವರ ಶ್ರೀಗಳು ಮೌನಚಾರಿದ್ದಾರೀಗ. ಕಳೆದ ಬಾರಿ ಗವಿಸಿದ್ದೇಶ್ವರ ಶ್ರೀಗಳ ನೇತೃತ್ವದಲ್ಲಿ ಹೋರಾಟ ಮಾಡಲಾಗಿತ್ತು. ಕಣ್ಣೀರನ್ನ ಹಾಕಿದ್ರು ಗವಿಸಿದ್ದೇಶ್ವರ ಶ್ರೀಗಳು. ಬಲ್ಡೋಟ ಕಾರ್ಖಾನೆ ನಿರ್ಮಾಣವಾದ್ರೆ ಅಲ್ಲಿರುವಂತಹ ಸ್ಕೂಲ್ ಮಕ್ಕಳಿಗೆ ತೊಂದರೆಯಾಗುತ್ತೆ, ಸಾರ್ವಜನಿಕರಿಗೆ ತೊಂದರೆಯಾಗುತ್ತೆ, ಉಸಿರಾಟದ ಸಮಸ್ಯೆ ಆಗುತ್ತೆ. ಹಾಗಾಗಿ ಕಾರ್ಖಾನೆಯನ್ನ ನಿರ್ಮಾಣ ಮಾಡಬಾರದು ಅಂತ ಒತ್ತಾಯ ಮಾಡಲಾಗಿತ್ತು. ಕಾರ್ಖಾನೆಗಳನ್ನು ಕಳಿಸಿ ಮನುಷ್ಯರನ್ನೇ ಉಳಿಸಿ ಅನ್ನುವ ಈ ಹೋರಾಟ ಹಿತರಕ್ಷಣಾ ವೇದಿಕೆಯವರು ಮತ್ತು ಎಲ್ಲ ಸಂಘಟನೆಗಳು, ಸುಮಾರು 200 ಸಮೀಪ ಸಂಘಟನೆಗಳು ಇದಕ್ಕೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರಿಗೆ ಮತ್ತೆ ನಾವೆಲ್ಲ ಕಲಿಯದೆ ಈ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ. ನಮಗೆಲ್ಲ ಶರಣಾರ್ಥಿಗಳು. ಆ ವಿಡಿಯೋ ಇರುತ್ತೆ, ಮೊಬೈಲ್ ರೆಕಾರ್ಡಿಂಗ್ ಇರುತ್ತೆ, ಲೈಟ್ ತೆಗೆದು ವಿಡಿಯೋ ಲೈಟ್. ನನಗೆ ಗೊತ್ತೈತಿ ಇವತ್ತು ಇದನ್ನ ಓಡಿಸ್ತೀರಿ ನೀವೆಲ್ಲರೂ ಅಂತ. ಅದ್ರ ಲೈಟ್ ತೆಗೆ ಓಡಿ. ಕೆಲವು ಜನರು, ಯುವಕರು, ಅವರ ಅಭಿಪ್ರಾಯ ಇಲ್ಲ ಫ್ಯಾಕ್ಟ್ರಿಗಳು ಬರಬೇಕು, ಫ್ಯಾಕ್ಟ್ರಿಗಳು ಬಂದರೆ ಯುವಕರಿಗೆ ಉದ್ಯೋಗ ಸಿಗ್ತದೆ. ನಾನು ಇದನ್ನು ಒಪ್ಕೊಂತೆ. ಒಂದು ದೇಶದ ಪ್ರಗತಿಯಲ್ಲಿ ಕಾರ್ಖಾನೆಗಳ ಪಾತ್ರ ದೊಡ್ಡದಲ್ಲ ಅಂತ ನಾನು ಹೇಳ. ಕಾರ್ಖಾನೆಗಳು ಬೇಕು, ಆದ್ರೆ ಎಷ್ಟು ಬೇಕು ಅನ್ನೋದು ಮುಖ್ಯ. ಯಾವ ಭಾಗಕ್ಕೆ ಎಷ್ಟು ಬೇಕು. ಈಗ ಕೊಪ್ಪಳ ತಾಲೂಕೇನಿದೆ, ನಾನು ಹೇಳೋದು ಬರೀ ಕೊಪ್ಪಳ ತಾಲೂಕು. ನಮ್ಮ ಯಾರೋ ಹುಡುಗರು ಒಂದು ಡಾಟಾ ಕೊಟ್ಟರು ನಮಗೆ. ಸುಮಾರು 202 ಫ್ಯಾಕ್ಟ್ರಿ ಬರೀ ಕೊಪ್ಪಳ ತಾಲೂಕಿನಾಗ ಅದಾವ. ಅದರೊಳಗೆ 25ರಿಂದ 30 ಇವು ಉಗುಳ ಕಾರ್ಖಾನೆ, ವಾಂತಿ ಮಾಡ್ಕೊಳ್ಳೋ ಕಾರ್ಖಾನೆ. ಈ ಕಾರ್ಖಾನೆಗಳು ಇಷ್ಟೇ ಅಲ್ಲ, ಮತ್ತು MSPL ಮತ್ತು ಅನೇಕ ಕಾರ್ಖಾನೆಗಳು ವಿಸ್ತರಣೆಗೆ ಪಾಳಿ ಹಚ್ಚಿವೆ. ವಿಸ್ತರಣೆ ಆಗಕೂಡ್ದು. ಯಾಕೆಂದರೆ ಈಗಾಗಲೇ ಒಂದೇ ಒಂದು ಹೊಗೆ ಕೊಳವೆಯಿಂದ ಕೊಪ್ಪಳದ 40% ಭಾಗ ಹೊಗೆ ಬೂದಿಯಿಂದ ಬಾಧಿತವಾಗಿದೆ. ವಿಸ್ತರಣೆ ಆದರೆ MSPL ಒಂದೇ ವಿಸ್ತರಣೆಯಾದರೆ 27 ಹೊಗೆ ಕೊಳವೆಗಳು ಬರ್ತವೆ. ಇನ್ನು ಬೇರೆ ಬೇರೆ ಕಾರ್ಖಾನೆಗಳು ಕೂಡ ವಿಸ್ತರಣೆಗೆ ಸರ್ಕಾರದ ಮುಂದೆ ಪಾಳಿ ಹಚ್ಚಿರ್ತಕ್ಕಂಥ ವಿಷಯ ನಮ್ಮ ಗಮನಕ್ಕಿದೆ. ಈ ಮಧ್ಯದಲ್ಲಿ ಉದ್ಯಮ ಸಚಿವರು ಮತ್ತೊಂದು ಕಾರ್ಖಾನೆಯ ವಿಸ್ತರಣೆಗೂ ಕೂಡ ಮುಂದಾಗಿದ್ದಾರೆ ಅನ್ನುವುದು ಅತ್ಯಂತ ವಿಷಾದಕರ ಸಂಗತಿ. ಸ್ವಾಮೀಜಿಯವರಾಗಲಿ ಅಥವಾ ನಾಗರಿಕರಾಗಲಿ ಯಾರು ಹೊಗೆ ಬೂದಿಯಿಂದ ಈಗಾಗಲೇ ಗವಿಮಠ ಮತ್ತು ಗವಿಶ್ರೀ ನಗರ ಬಹಳ ಬಾಧಿತವಾಗಿವೆ. ಅಷ್ಟೇ ಅಲ್ಲ, ಜಿಲ್ಲಾ ಕಚೇರಿ, ಸರ್ಕಾರಿ ದವಾಖಾನೆ, ಮೆಡಿಕಲ್ ಕಾಲೇಜು
ಆಮೇಲೆ ಸಿದ್ದೇಶ್ವರ ನಗರ. ಸ್ವಾಮೀಜಿಯವರು ಏನು ಮಾಡ್ಬೇಕಂತೀರಿ? ಸ್ವಾಮೀಜಿಯವರು ಕೂಡ ಮೊದಲು ಯಾವ ಪ್ರಕಾರ ಜನಪ್ರತಿನಿಧಿಗಳನ್ನು ಕರೆದು ಅವರಿಗೆ ಜವಾಬ್ದಾರಿ ಕೊಟ್ಟಿದ್ರು, ಸರ್ಕಾರಕ್ಕೆ ಒಂದು ನಿಲುಗಡೆ ಪತ್ರ ತಗೊಂಬರ್ರಿ ಅಂತ ಹೇಳಿದ್ರು. ನಾವು 18 ವರ್ಷದಿಂದ ಇಲ್ಲಿಯವರೆಗಿನೂ ಕೂಡ ಭೂಮಿಯನ್ನು ಕಳೆದುಕೊಂಡು 18 ವರ್ಷ ಆಯಿತು. ಇಲ್ಲಿವರೆಗಿನೂ ಅದರ ಯಾವುದೇ ಥರದವಾಗಿ ನಮಗೆ ಕೆಲಸ ಸಿಕ್ಕಿಲ್ಲ. BSPL ಬೋಲ್ಡೋಟ ಕಂಪ್ನಿಯಿಂದ ನಮ್ಮ ಜಮೀನನ್ನು ವಶಪಡಿಸಿಕೊಂಡಿರ್ತಕ್ಕಂಥದ್ದು ಸರ್ಕಾರ 2006ರಲ್ಲಿ ಕಡಿಮೆ ಬೆಲೆಗೆ ಅವತ್ತಿನ ದಿವಸ ವಶಪಡಿಸ್ಕೊಂಡಿತ್ತು. ಅವತ್ತಿನ ದಿವಸ ನಾವು ವಿಚಾರ ಮಾಡಬೇಕಾಗಿತ್ತು, ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಅದನ್ನು ತೆಗೆದುಕೊಳ್ಬೇಕು ಬೇಡ ಅಂತಕ್ಕಂಥದ್ದು. ಫಲವತ್ತತೆ ಭೂಮಿಯನ್ನು ವಶಪಡಿಸಿಕೊಂಡಿದೆ. ಅವತ್ತು ನಮಗೆ ಭರವಸೆಯನ್ನು ಕೊಟ್ಟಿದ್ದರು, ನಮಗೆ ಸರ್ಕಾರಿ ಅವತ್ತಿನ ದಿವಸ ಭರವಸೆಯನ್ನು ಕೊಟ್ಟಿದ್ದರು. ಏನಂತ, ನಿಮಗೆ ನಾವು ಬಾಂಡ್ ಕೊಡ್ತೀವಿ, ಜೊತೆಗೆ ಅಲ್ಲಿ ಕೆಲಸ ಕೊಡಿಸ್ತೀವಿ ಅಂತಂದು ಹೇಳ್ಬಿಟ್ಟು ಭರವಸೆಯನ್ನು ಕೊಟ್ಟಿದ್ರು. ಆ ಒಂದು ಭರವಸೆದಿಂದ ನಾವು ಅವತ್ತಿನ ದಿವಸ ಜಮೀನನ್ನು ಕೊಟ್ಟಿವಿ. ನಂತರ ಆ ಜಮೀನು ಕೊಡಬೇಕಂತಕ್ಕಂಥದ್ದು ಮೊದಲು ನಮಗೇನು ಯಾವುದೇ ಥರದ ಆಗಿಬಿಟ್ಟು ಉದ್ದೇಶ ಇದ್ದಿದ್ದಿಲ್ಲ. ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಫೋರ್ಸಬಲಿ ಒತ್ತಡದಿಂದ ನಮ್ಮ ಭೂಮಿಯನ್ನು ದೌರ್ಜನ್ಯದಿಂದ ವಶಪಡಿಸಿಕೊಂಡ್ರು. ಹಾಗಾಗಿ ನಾವು ಇವತ್ತಿಗೆ ಕೇಳ್ತಕ್ಕಂಥದ್ದು ಏನಂತಂದರೆ, ಒಂದು ಆ ಫ್ಯಾಕ್ಟ್ರಿ ಯಾವ ಉದ್ದೇಶದಿಂದ ಆ ಫ್ಯಾಕ್ಟ್ರಿಯನ್ನು ಅವರು ವಶಪಡಿಸಿಕೊಂಡಿದ್ದರು. ಒಂದು ಉದ್ದೇಶ ಮುಖ್ಯವಾಗಿ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಿರಿ ಅಂತಂದು ಹೇಳ್ಬಿಟ್ಟು ಅದನ್ನು ಮಾಡ್ತೀವಂತ ವಶಪಡಿಸ್ಕೊಂಡಿದ್ರು ಅವರು. ಆ ಕಾರ್ಖಾನೆ ಸ್ಥಾಪನೆ ಆಗಲಿ. ಇಲ್ಲ ಅಂತಂತಂದರೆ ನಮ್ಗೆ ಇವಾಗ ಏನು 360 ಜನ ರೈತರು ಇದ್ದೇವಲ್ಲ, ಅವರೆಲ್ಲರಿಗೂ ಕೂಡ ಸರ್ಕಾರಿ ನೌಕರಿಯನ್ನು ಕೊಡಲಿ. ಅದು ಆಗೋದಿಲ್ಲ ಅಂತಂತಂದರೆ ನಮ್ಮ ಜಮೀನನ್ನು ನಮಗೆ ಬಿಟ್ಕೊಟ್ಬಿಡಲಿ. ನಾವು ಅವತ್ತಿನ ಅದು ಫಲವತ್ತತೆ ಆದಂಥ ಭೂಮಿ ಅವು. ಇವತ್ತಿನ ಅದರ ಲ್ಯಾಂಡ್ ಅವತ್ತು ಬರೀ ನಮಗೆ 3 ಲಕ್ಷ ರೂಪಾಯಿ ಅಂತ ಕೊಟ್ಟಿದ್ದಾರೆ ಪರ್ ಎಕರೆ. ಇವತ್ತು 1.5 ಕೋಟಿಗಿಂತ ಅಧಿಕ ಇದೆ ಪರ್ ಎಕರೇಜ್. ನಮ್ಮ ಲ್ಯಾಂಡನ್ನು ನಮಗೆ ಕೊಟ್ಟುಬಿಡಲಿ. ನಾವು 18 ವರ್ಷದಿಂದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.